ಸಮಾಜ ಸೇವಕರು, ಉದ್ಯಮಿಗಳು, ಕಂಕನವಾಡಿ ಸೊಸೈಟಿಯ ಮಾಜಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತಿ ಹಾಲಿ ಸದಸ್ಯರಾದಂಥ ಹೆಗ್ಗಳ್ಳಿ ರಾಮಕೃಷ್ಣ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು, ಸ್ನೇಹಿತರು ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ಪಾಂಡವಪುರ ತಾಲೂಕಿನ ಚಿಕ್ಕಾಡೆ ಗ್ರಾಮದ ಬಳಿ ಇರುವಂಥ ಸ್ನೇಹಿತ ಎಸ್ ವಿ ಶಿವಕುಮಾರ್ ಅವರ ತೋಟದ ಮನೆಯಲ್ಲಿ ನಡೆದಂಥ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮದಲ್ಲಿ ಎಲ್ಲ ಅಭಿಮಾನಿಗಳು, ಸ್ನೇಹಿತರು ರಾಮಕೃಷ್ಣ ಮತ್ತು ದಂಪತಿಗಳನ್ನು ವಿಜೃಂಭಣೆಯಿಂದ ಅಭಿನಂದಿಸಿದರು. ಇನ್ನು ವೇದಿಕೆಗೆ ರಾಮಕೃಷ್ಣ ಮತ್ತು ದಂಪತಿಗಳನ್ನ ಹೂಮಳೆ ಸಲ್ಲಿಸುವ ಮೂಲಕ ವೇದಿಕೆಗೆ ಕರೆದಂತಹ ಅಭಿಮಾನಿಗಳು ಅವರಿಗೆ ಬೃಹತ್ ಹಾರ ಹಾಕಿ ಕೇಕ್ ಕತ್ತರಿಸಿ ಸಿಹಿ ತಿನ್ನಿಸುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಿದರು. ಬಳಿಕ ಮಾತನಾಡುವಂಥ ಹೆಗ್ಗಳ್ಳಿ ರಾಮಕೃಷ್ಣ ಅವರು, ನನ್ನ ಸ್ನೇಹಿತರು, ಹಿತೈಷಿಗಳು ಎಲ್ಲ ಜೊತೆ ಸೇರಿ ನನ್ನ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇನೆ. ನಿಮ್ಮ ಈ ಅಭಿಮಾನಕ್ಕೆ ಬೆಲೆ ಕಟ್ಟಲಾಗದು, ಸಾಯೋವರೆಗೂ ನಿಮಗೆ ಋಣ ತೀರಿಸಕ್ಕಾಗಲ್ಲ ಅಂತ ಅಭಿಮಾನ ವ್ಯಕ್ತಪಡಿಸಿದರು. ಇನ್ನು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಅಶೋಕರ ಸಹೋದರ ಹಾಗೂ ನಿರ್ದೇಶಕರಾದ ಶಿವಕುಮಾರ್ ಅವರ ಬಳಿಕ ಮಾತನಾಡಿದಂತಹ ಅವರು ರಾಮಕೃಷ್ಣ ಅವರು ಸಮಾಜ ಸೇವೆ ಮಾಡುವ ಮೂಲಕ ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಮತ್ತಷ್ಟು ಆಯುಷ್ಯ ಆರೋಗ್ಯವನ್ನು ಕಾಪಾಡಲಿಕ್ಕೆ ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಅವರು ತಮ್ಮ ಗೆಳೆಯ ರಾಮಕೃಷ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಸ್ವತಃ ಹಾಡಿ ಕುಣಿಯುವ ಮೂಲಕ ಸಂಭ್ರಮ ಆಚರಿಸುತ್ತಿದ್ದರು. ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಸೇರಿದಂತೆ ಹಲವು ಸ್ನೇಹಿತರು, ಅಭಿಮಾನಿಗಳು, ಕಾರ್ಯಕರ್ತರು ಭಾಗವಹಿಸಿದರು. ಒಂದು ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯಮಾಡಿ ಎಲ್ಲರೂ ಕೂಡ ಊಟ ಮಾಡಿ ತೆರಬೇಕು ಅಂತ ಪ್ರೀತಿಯಿಂದ ಶಿವಕುಮಾರ್ ಅವರ ಪರವಾಗಿ ಕೇಳ್ಕೊಂಡೆ. ರಘುಪತಿ ಬರೆದೆ ಮುಗಿದ ದೊರೆ ಕೊಡಲೇನು, ರಘುಪತಿ ಬರೆದೆ ಮುಗಿದ ಹೃದಯವೇ ವಿರಿದಿದೆ ಬಯಕೆ ಮುನ್ನೂರು. ಇನ್ನೂ ಕೂಡ ಅವ್ರಿಗೆ ಒಂದು ಎಲ್ಲ ಸಮಾಜ ಸೇವೆಗಳನ್ನ ಮಾಡೋದಕ್ಕೆ ಜೊತೆಗೆ ಸ್ನೇಹಿತರ ಜೊತೆ ಒಂದು ಎಲ್ಲರೂ ಕಡೆ ಕೂತು ಊಟ ಮಾಡಿ ಮತ್ತೊಂದು ಚರ್ಚೆ ಮಾಡೋದ್ರ ಮುಖಾಂತರ ಅವ್ರನ್ನ ಆಯಸ್ಸು ಜಾಸ್ತಿ ಆಗ್ತದೆ ಅಂತ ನಮಗೆ ಹೇಳ್ತಾ ಇರ್ತಾರೆ. ಯಾವಾಗಲೂ ಕೂಡ ಅವ್ರಿಗೆ ನಮ್ಮ ರಾಮಕೃಷ್ಣನ್ ಅವ್ರಿಗೆ ಯಾವಾಗ ಹಸನ್ಮುಖಿಗಳು ಯಾವಾಗಲೂ ನಾನು ಸುಮಾರು ಸಲ ಅವ್ರಿಗೂ ಹೋದಂಥ ಸಂದರ್ಭದಲ್ಲಿ ಒಂದು ದೇವಸ್ಥಾನ ಯಾವ್ದನ್ನ ಪಡ್ಲಗಮ್ಮ, ಆ ದೇವರು ಯಾವಾಗಲೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಆ ರಾಮಕೃಷ್ಣನಿಗೆ ಮತ್ತು ಸುನೀತಕ್ಕವರಿಗೆ ಯಾವಾಗಲೂ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ನಿಜವಾಗ್ಲೂ ಕೂಡ ಚಾಮುಂಡೇಶ್ವರಿ ಪುತ್ರರಾದ ನಮ್ಮ ಅಣ್ಣನ ಸಮಾನಾದ ಶಿವಕುಮಾರ್ ಆಗಮಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಹಾಗೂ ನಮ್ಮ ಸ್ನೇಹಿತರಾದ ಆನಂದಣ್ಣ ಅವರು ಆಗಮಿಸಿದ್ದಾರೆ. ಅವರಿಗೆ ನನ್ನ ಕಡೆ ಧನ್ಯವಾದಗಳು. ಚಿಕ್ಕದ್ರಿಂದ ಜೊತೆಲೇ ಓದಿದ್ದ, ಜೊತೆಲೇ ಬೆಳೆದೋದು ಇಬ್ಬರು. ಅಷ್ಟು ಒಂದು ರಕ್ತ ಸಂಬಂಧಿಗಿಂತ ಸ್ನೇಹ ದೊಡ್ಡದು ಅನ್ನೋದಕ್ಕೆ ನಾವಿಬ್ಬರೇ ಸಾಕ್ಷಿ. ನನ್ನ ಮಾತು ಅವನು ಮೀರಲ್ಲ, ಅವನ ಮಾತು ನಾನು ಮೀರಲ್ಲ. ಏನಾದ್ರೂ ಅಷ್ಟು ಅನ್ಯೋನ್ಯವಾಗಿ ಇದ್ವಿ. ಈ ದಿನ ಬೇಡ ಅಂದ್ರೂ ನಾವು ನಮ್ಮ ಇಲ್ಲ ನನ್ನ ಬರ್ತಡೇ ಮಾಡಲೇಬೇಕು ಅಂದ್ಬಿಟ್ಟು ಭಾಳ ಪ್ರೆಸರಾಗಿ ಅವರು ಮಾಡಿದ್ರು. ಅವರ ಈ ಋಣನ ಯಾವತ್ತು ನಾವು ತೀರಿಸ್ತೀವೋ ಹೇಗೋ. ಹಾಗೂ ಅವ್ರು ನಮ್ಮ ತಂಡ ಆದ ದೇವೇಗೌಡರು. ಬರದೆ ಹಾರಿ ಬಾವಿಗೆ ಬಿದ್ದ ನೀರುಂಡು ಹೆಂಗ ಮ್ಯಾಲಕ್ಕಿಗೆ ನೆನೆಸ್ಕೊಂಡು ಈಗ ಎದೆ ತುಂಬ ಸಿಗಲು ಕುಚಿಕು 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 ಬರದಿಂದ ಇದಕ್ಕೆ ಕುಚಿಕೋಣ.